ಟ್ರೈನ್ ಸ್ಟಾರ್ಟ್ ಆಗೋದು 5 ಗಂಟೆಗೆ, ಇವಾಗ 2 ಗಂಟೆ. ಏನು ಮಾಡೋದು ಗೊತ್ತಾಗಿಲ್ಲ. ಸೊ ವಿಜಯಪುರ ಅಲ್ಲಿದ್ದೀನಿ, ಗೋಲ್ ಗುಂಬಜ್ ನೋಡೋಣ ಅಂತ ಬಂದ್ವಿ. ಲೆಟ್ಸ್ ಗೋ ಇನ್ಸೈಡ್. ಆಂಟಿ ರಿಬ್ರಿ ಹಾಕೊಂಡು ನೋಡ್ತಾ ಇರೋ ತಿನ್ನೋ ಥರ. Wow, I love that saree. That red color saree, I loved it. ಯಾಕೆ ಆಂಟಿ ನನ್ನನ್ನೇ ನೋಡ್ತಾ ಇದ್ದೀರಾ? ವಸ್ತು ಸಂಗ್ರಹಾಲಯ ಅಂತೆ, ಫಸ್ಟ್ ಹೋಗಿ ಬರೋಣ. ಇಲ್ಲಿ ಏನಿದೆ ನೋಡೋಣ. ಸಂಗ್ರಹಾಲಯ. ಸಂಗ್ರಹಾಲಯ ಸಂಗ್ರಹಾಲಯ ಓಕೆ. ಆಗಿನ ಕಾಲದಿದೆಲ್ಲ. ಸೌಂದರ್ಯ ಕಲೆಯ ಕಂದಸನ ಎಂಗಿತೇವ ಕಂದಸನ ಗಣಪ. These all belongs to his friends. These are all coins. ಈ ತರ ಕಾಯಿನ್ಸ್ ಇತ್ತು ಅವಾಗೆಲ್ಲ. ಹೆಂಗೆಂಗೋ ಸೊಟ್ಟಂಬಟ್ಟ ಇದಾವೆ. ಇವಾಗ ಕಾಯಿನ್ ಬಿಟ್ಟು ನೋಟಿಗೆ ಬಂದಿದ್ದೀವಿ. ಇಷ್ಟು ಚಿಕ್ಕ ಬುಕ್ಕು. ಓ ಮೈ ಗಾಡ್. Can anybody translate this? ಮಹಾರಾಜರು. ನಮ್ಮನೇಲಿ ನೋಡಿದ್ರೆ ಇವನ್ ಎತ್ಕೊಂಡು ಹೋಗೋಣ ಕಡೆ ಮನೆಗೆ ಅಂದಿರೋದು. ನನಗೆ ಕಾಗೆದು ಒಂದು ಕತೆ ನೆನಪಾಗ್ತದೆ ಇದನ್ನ ನೋಡಿ. ಕಾಗೆ ಬಂದು ನೀರ್ ಕುಡಿತಾ ಇತ್ತಲ್ಲ, ಅಲ್ಲ ನೀರ್ ಕುಡಿಯೋದಿಕ್ಕೆ ಕಲ್ಲನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ನೀರಿನ ಮೇಲೆ ತಗೊಂಡ್ಬರತ್ತಲ್ಲ. ಇದೆಲ್ಲ ಏನು ಮನೆಗೆ ಯೂಸ್ ಮಾಡ್ತಾ ಇದ್ದಿದ್ದು ಐಟಮ್ಸಾ? ಐ ಥಿಂಕ್ ಸೊ. ಕಲ್ಲಿಂದ ಮಾಡಿದ್ದಾರೆ. ಚಿನ್ನಿದೆಲ್ಲ ಚಿನ್ನಿ 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 ಬೇಡಿಗಳ ಇವೆಲ್ಲ. ಕುದುರೆಗೆ ಹಾಕ್ತಾ ಇದ್ದಿದ್ ಕಡಿವಾಣ. ಓಕೆ, ಇದೆಲ್ಲ ಕುದುರೆಗೆ ಹಾಕ್ತಾ ಇದ್ದಿದ್ ಕಡಿವಾಣ. ಅಂಡ್ ಇದು ಬಟ್ಟಲುಗಳು, ಕೀಸ್ ಅಂಡ್ ಲಾಕ್ಸ್ ಚೆನ್ನಾಗಿದ್ದಾವೆ. ನಮ್ಮನೆಗೆ ಒಂದು ತಗೊಂಡೋಗೋಣ. ಮಾಡೋ ಪಾತ್ರೆಗಳು ಅಂದ್ರೆ ಬಲಿ ಹಾಕೊಂಡಿದ್ನಲ್ಲ ಕವಚ. ಕಲ್ಲಲ್ಲಿ ಏನೋ ಬರ್ದಿದ್ದಾವೆ. Writings. Wow. ಶಾಸನಗಳು ಬರ್ದಿರೋದು ಎಲ್ಲ ಪಿರಂಗಿಗಳು ಅನ್ಸುತ್ತೆ. ಯಾ
ಇಷ್ಟು ದೊಡ್ಡದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಿದ್ರು ಅವರೆಲ್ಲ, ಎಷ್ಟು ಶಕ್ತಿ ಇರ್ಬೇಡ ಅವ್ರಿಗೆ. ಓ ಮೈ ಗಾಡ್. ಈಗ ಹೋಗ್ತಾ ಇರೋದು ಗೋಲ್ ಗುಂಬಾಜ್ಗೆ. ಈ ಗೋಲ್ ಗುಂಬಾಜು ಆದಿಲ್ ಶಾ ಕಟ್ಸಿದ್ದು, ಇಷ್ಟ್ರಲ್ಲಿ ಎಲ್ರು ಓದಿರ್ತೀರಾ. ಬರೋಬ್ಬರಿ 29-30 ವರ್ಷ ತಗೊಂಡಿದ್ದಾರೆ ಇದನ್ನ ಕಂಪ್ಲೀಟ್ ಮಾಡೋದಿಕ್ಕೆ, ಗೊತ್ತಾ. ಸೊ ಬಿಗ್. ನಾನು ಸೆಲ್ಫಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಶಕೆ, ಫುಲ್ ಬೆವ್ತು ಹೋಗ್ತಾ ಇದ್ದೀನಿ. ಯಾಕೆ 29 ವರ್ಷ 30 ವರ್ಷ ತಗೊಂಡಿದ್ದಾರೆ ಇದನ್ನ ಕಟ್ಟೋಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಓ ಗಾಡ್. ಇಲ್ಲಿ ಟೆಂಪಲ್ ತರ ಸ್ಲಿಪ್ಪರ್ಸ್ ನೆಲ್ಲ ಆಚೆ ಬಿಟ್ಟು ಹೋಗ್ಬೇಕು ರೀ. ಓಕೆ, ಇಟ್ಸ್ ಕೈಂಡ್ ಆಫ್ ಟೆಂಪಲ್ ಅದು. ಲೆಟ್ಸ್ ಗೋ ಇನ್ಸೈಡ್. ಎಲ್ಲರೂ ಮೇಲ್ ಕಿರ್ಚ್ತಾ ಇದ್ದಾರೆ. ಎಲ್ಲ ಇಲ್ಲೇ ಇರೋದಾ? ಓಕೆ, ಮೇಲ್ ಹೋಗಿ ನಾವು ಒಂದಷ್ಟು ಕಿರ್ಚಾಡ್ಕೊಂಡ್ ಬರೋಣ. ಲೆಟ್ಸ್ ಗೋ. ಏನ್ ಇಷ್ಟಿಷ್ಟು ದೊಡ್ಡ ಕರುಗಳು, ಓ ಗಾಡ್. This building is Indo-Islamic architectural cutting. Oh God, ಇವಾಗ ಗೊತ್ತಾಗ್ತಾ ಇದೆ 30 ವರ್ಷ ಯಾಕೆ ತೊಗೊಂಡ್ರು ಇದನ್ನು ಕಟ್ಟಕ್ಕೆ ಅಂತ. It is so big. So this is called Whispering Dome also. ಇಲ್ಲಿ ಏನೇ ನಾವು ಮಾತಾಡೋದ್ರೂ 7 times ರಿಪೀಟ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಕಿರ್ಚಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದಿದ್ದೀವಿ ನಾವು. ಸೊ ನಾನು ಕಿರ್ಸ್ತೀನಿ ಇವಾಗ. ಸಿನಿಮಾ ಲಿಟ್ರಲಿ ಈ ಗೋಡೆಲೆಲ್ಲ ಕೇಳಿಸ್ತಾ ಇದೆ, ಅಲ್ಲೆಲ್ಲೋ ಕಿರಿಸ್ತಾ ಇರೋದು. ಐ ಕುಡ್ ಹಿಯರ್ ಇಟ್ ಫ್ರಮ್ ದಿಸ್ ವಾಲ್. ಇಲ್ಲಿಂದ ನೋಡೋಕ್ ಭಯ ಆಗ್ತಾ ಇದೆ. ಸರಿ, ಯಾರು ಇಲ್ಲದೆ ಇರುವಾಗ ಸೈಲೆಂಟ್ ಆಗಿರುವಾಗ ಬಂತು ಕಿರ್ಚಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನನ್ಗಂತೂ 7 times ಕೇಳಿಸ್ಲಿಲ್ಲ. It was too good. ಒಳಗಿಂದ ಹೊರಗೆ ಬರಕ್ ಮನ್ಸೇ ಆಗ್ಲಿಲ್ಲ. Got these steps literally like this. ಇವಾಗ ಈವೆಂಟ್ಗೆ ಅಂತ ಬಂದಿದ್ದು ನಾನು ವಿಜಯಪುರಕ್ಕೆ. ಸೊ 1 hour ಅಷ್ಟೇ ಟೈಮ್ ಇದ್ದಿದ್ದು. ಅಷ್ಟರಲ್ಲಿ ಗೋಲ್ ಗುಂಬಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಮ್ಯೂಸಿಯಂ ಆ್ಯಂಡ್ ಗೋಲ್ ಗುಂಬಸ್ ನೋಡಾಯಿತು. ನಾವು ಗೋಯಿಂಗ್ ಬ್ಯಾಕ್ ಟು ವರ್ಕ್. ಎಲ್ಲ ಹಿಸ್ಟ್ರಿಯಲ್ಲಿ ಏನೇನು ಓದ್ತಾ ಇದ್ವಿ ಎಲ್ಲ ನೆನಪಾಯಿತು ಸಡನ್ ಆಗಿ. ಆದಿಲ್ ಶಾ ಕಟ್ಸಿದ್ದು, took almost 30 years to build this. My God, so huge. ಇಟ್ಸ್ ನೈಸ್, ಹಿಸ್ಟ್ರಿ ಮುಂಚೆ ನಾವು ತುಂಬ ಇರಿಟೇಟ್ ಮಾಡ್ಕೋತಿದ್ವಿ ಓದೋಕ್ಕೆ. ಬಟ್ ಇವಾಗ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ತಾ, ಓ ಮೈ ಗಾಡ್, ಬೀಂಗ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಎಂಥ ಒಳ್ಳೆ ಹಿಸ್ಟ್ರಿ ಇದೆ ನಮ್ಮ ಇಂಡಿಯಾಗೆ ಆ್ಯಂಡ್ ಇಂಡಿಯನ್ ರಾಜರಿಗೆ.
ಆ ಟೆಕ್ನಾಲಜಿ ನೋಡಿ ಒಂದ್ಸತಿ ಮಾತಾಡಿದ್ರೆ 7 ಟೈಮ್ಸ್ ರಿಪೀಟ್ ಆಗುತ್ತೆ. ದಾಟ್ ಟು ಇನ್ ದ ಇಯರ್ 1626. ಇವತ್ತು ಈವೆಂಟ್ ಇರೋದು ಈ ಪ್ಲೇಸಲ್ಲಿ. ಲೆಟ್ಸ್ ಗೋ. ದಿಸ್ ಪ್ಲೇಸ್ ಇಸ್ ಬ್ಯೂಟಿಫುಲ್. Let's go and get ready.